से एक बार फिर आपके सामने हम न्यूज़ लेके आए बीदर में। आज फिर एक बार आपके सामने हम न्यूज़ लेके प्रस्तुत हुए हैं। आज बताएंगे औरत तालुके में झड़पी में जो प्रभु चौहान ने सभी ऑफिसरों को मीटिंग किया और उन्होंने कहा सभी ऑफिसरों को कि जल्द से जल्द दिल्ली अच्छा डेवलप करिए। कई डिपार्टमेंट में एजुकेशन डिपार्टमेंट दुनिया का पैसा आ चुका है और वहाँ पर एजुकेशन कई गाँव में जो स्कूल बंदे हुए हैं वहाँ पर स्वच्छ भारत के नाम के ऊपर वहाँ पर कुछ भी ये नहीं है, शौचालय नहीं है और बच्चे हमको कंप्लेंट करते हैं। और हर जगह जयजम काम को भी लेके उन्होंने बात किया और किसानों को लेके बात किया। सभी को कहा उन्होंने कि मुझे डेवलपमेंट की चाहिए क्योंकि मैं पिछले 4 बार जीत चुका हूँ और पब्लिक मेरा भगवान है और वोटर्स मेरे भगवान हैं। मैं वोटर्स को काम करता हूँ, उनके लोग मुझे जिताते हैं और आप ट्रांसफर होता है तो दूसरे तरफ जाते हैं, लेकिन मैं जीता वाला हूँ, मैं किधर जाऊँ औरत तालुका छोड़ के। इसलिए सभी को उन्होंने कहा कि आज पंचायत में जो किसानों को लेके और जयजम काम को लेके और जो दुनिया की जो गवर्नमेंट की स्कीम है, जो सेंट्रल गवर्नमेंट के है और स्टेट गवर्नमेंट के है, वो स्कीम के बारे में पब्लिक को बताइए, पब्लिक को हेल्प कीजिए, पब्लिक को काम कीजिए। और वहाँ पर आंगनवाड़ी के बारे में भी बात किया उन्होंने। आंगनवाड़ी में जो है यहाँ पर बहुत आंगनवाड़ी जो ऑफिसर है, तालुका ऑफिसर है, उसको भी उन्होंने बात किया। आने वाले दिनों में हम आपके ऊपर एक्शन लेंगे। फार्मर्स ಡೀಟೇಲ್ಸ್ ತಗೊಂಡು ಅವರು ಲಿಂಕ್ ಮಾಡಿ ಎಲ್ಲ ಕ್ಲೇಮ್ ಸೆಟಲ್ಮೆಂಟ್ ಮಾಡಿದ್ರು ಸರ್. ನಾವು ಇನ್ಶೂರೆನ್ಸ್ ಬಗ್ಗೆ ಮಾತಾಡಿದ್ರೆ ಸರ್ ಲಾಸ್ಟ್ ಇಯರ್ 23-24 ಅಲ್ಲಿ ಹೈಯೆಸ್ಟ್ ನಮ್ಮದು ತಾಲೂಕದಲ್ಲಿ ಎನ್ರೋಲ್ಮೆಂಟ್ ಆಗಿದೆ ಸರ್. ಅವರ ತಾಲೂಕಲ್ಲಿ 47,022 ಎನ್ರೋಲ್ಮೆಂಟ್ ಆಗಿದೆ ಸರ್. ಕಮಲಾ ತಾಲೂಕು 36,655. ಆಮೇಲೆ ಲಾಸ್ಟ್ ಇಯರ್ ಕ್ಲೇಮ್ ಸೆಟಲ್ಮೆಂಟ್ ಅಲ್ಲಿ ಈವನ್ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಹೈಯೆಸ್ಟ್ ಇರೋದು ಅವರ ತಾಲೂಕು ಸರ್. ಟೋಟಲ್ ಡಿಸ್ಟ್ರಿಕ್ಟ್ ಕ್ಲೇಮ್ ಆಗಿದ್ದು 41.7 crore ಸರ್. ಅದರಲ್ಲಿ ಎಲ್ಲ ಹೈಯೆಸ್ಟ್ ಮಾಡಿ ಈ ಟೈಮ್ನಲ್ಲಿ ಎಷ್ಟು ನಾವು ಮಾಡಿ ಸ್ವೀಟ್ ಮಾತಾಡೋದು ಕೆಲಸ ಆಗಲ್ಲ. ಯಾವ ಊರು ಬಿಟ್ಟಿದ್ರಿ ಈ ಟೈಮ್ ಫೋನ್ ಮಾಡಿದ್ರಿ ನಮಗೆ ಅದು ಅಟೆಂಡ್ ಆಯ್ತು. ಈ ವರ್ಷ ಬಿಟ್ಟಿದ್ದು ಅದೇನಂತ ಸರ್ ಕ್ರಾಪ್ ಸರ್ವೆಗೆ ಪ್ಲಸ್ ಇನ್ಶೂರೆನ್ಸ್ ಕ್ಲೇಮ್ಗೆ ಮಿಸ್ಮ್ಯಾಚ್ ಆಗಿದೆ ಸರ್. ಅದು TRGS ಕಮಿಟಿ ಸರ್, ತಾಲೂಕು ಲೆವೆಲ್ ಕ್ರಿಮಿನಲ್ಸ್ ಕಮಿಟಿ ಅಂತ. ಅದು ಬಟ್ ಈ ಅವರಿಗೆ ರಿಲೀವ್ ಮಾಡಲೇಬೇಕು, ಫಸ್ಟ್ ರಿಲೀವ್ ಮಾಡಲೇಬೇಕು. ಅವರಿಗೆ ಚಂದ್ರಕಾಂತ್ ಈಗ ಕಂಪ್ಲೀಟ್ ಬಂದಿದೆ ಎಲ್ಲ ಕಡೆ ಕಂಪ್ಲೀಟ್ ಇದೆ. ನಾವು ಇಲ್ಲ, ನಾವು ಯಾವ ಅಧಿಕಾರಿಗಳಿಗೆ ತೊಂದರೆ ಕೊಡಲ್ಲ. ಬಟ್ ಈ ಟೈಮ್ ನಮ್ ಮಾಡಿದ್ರೆ ನಾವು ಬಿಡಲ್ಲ. ನಾವು ಹೇಳಿದ್ವಿ, ನಾವು 4ನೇ ಟೈಮ್ MLA ಚೇಂಜ್ ಆಗಿದ್ದೀನಿ, ಮುಂಚೆ ತರ MLA ಇಲ್ಲ, ಯಾರಿಗೆ ಮಾಫ್ ಮಾಡಲ್ಲ. ಅಭಿವೃದ್ಧಿ ಬೇರೆ ನಮಗೆ ಕೆಲಸ ಇಲ್ಲ. ಚಂದ್ರಕಾಂತ್ ಪುರ ಅವರು ಕೇಳಪ್ಪ, ಚಂದ್ರಕಾಂತ್ ಹುಡುಬಾಳೆ ಅವರಿಗೆ ಅವರಾದಿಂದ ರಿವ್ಯೂ ಮಾಡಬೇಕು, ಪ್ರೊಸೀಡಿಂಗ್ ಬರೀರಿ. ನಾವೇ ಇಲ್ಲಿ ಫೋನ್ ಮಾಡಬೇಕು ಬಟ್ ಅವರಿಗೆ ಇದು ಆಗ್ಬೇಕು ಅರ್ಜೆಂಟ್. ಒಂದು ಸ್ವಾಮಿ ಮನ್ಮಥಪ್ಪ ಸ್ವಾಮಿ ನಾನು ಹೋಗಿದ್ದೀವಿ ವಿಸಿಟ್ ಮಾಡ್ಲಂತ ರೈತರು ಹೇಳಿದ್ರು. ನೋಡ್ರಿ ನಾವು ಹೋಗಿದ್ದೀವಿ ಹೇಳ್ತಾ ಇಲ್ಲ, ಹೇಳ್ತಾ ಇದ್ದೀನಿ ನೋಡ್ರಿ. ಎಲ್ಲ ಅವ್ರು ಗೊತ್ತಿತ್ತು, ರೈತರು ಎಲ್ಲ ಆಮೇಲೆ ಹೇಗೆ ಮಾತಾಡ್ತಾರೆ. ಕೆಲಸ ಮಾಡ್ಲಿಕ್ಕೆ ಬೇರೆ ಕೊಡಕ್ ರೈತರಿಗೆ ಏನ ಕೆಲಸ ಯಾವ ಸ್ಕೀಮ್ ಬೇಕು ಇಲ್ಲ ಇಲ್ಲ 50 ಸ್ಕೂಲ್ಗೆ ನೀರಿನ ಇದು ಇಲ್ಲ. ಏನ್ ಮಾಡ್ಬೇಕು? ಸಣ್ಣ ಸಣ್ಣ ನಾವೇ ಮಾಡಬೇಕು. 50 ಲಕ್ಷ ನಾವೇ ಮಾಡ್ಬೇಕು, 50,000 ನಾವೇ ಮಾಡ್ಬೇಕಾ? ಎಲ್ಲ ನಮಗೆ ಹೇಳ್ತಾರೆ. ಗ್ರಾಮ ಪಂಚಾಯತ್ ಕೆಲಸ ನಮ್ಗೆ ಹೇಳ್ತಾರೆ, ಸ್ಕೂಲ್ ಕೆಲಸ ನಮ್ಗೆ ಹೇಳ್ತಾರೆ. MLA ಏನ್ ಕೆಲಸ ಇದೆ? ಸಣ್ಣ ಸಣ್ಣ ಕೆಲಸ ನಾವೇ ಮಾಡ್ಬೇಕಿಲ್ಲ. ಯಾವ ಸ್ಕೂಲ್ಗೆ ಪಡೆದ ಯಾವ ಒಂದು 50 ಸ್ಕೂಲ್ಗೆ ನೀರಿನ ಇದು ಇಲ್ಲ. ಏನ್ ಮಾಡ್ಬೇಕು? ಸಣ್ಣ ಸಣ್ಣ ನಾವೇ ಮಾಡಬೇಕು. 50 ಲಕ್ಷ ನಾವೇ ಮಾಡ್ಬೇಕು, 50,000 ನಾವೇ ಮಾಡ್ಬೇಕಾ? ಎಲ್ಲ ನಮಗೆ ಹೇಳ್ತಾರೆ. ಗ್ರಾಮ ಪಂಚಾಯತ್ ಕೆಲಸ ನಮ್ಗೆ ಹೇಳ್ತಾರೆ, ಸ್ಕೂಲ್ ಕೆಲಸ ನಮ್ಗೆ ಹೇಳ್ತಾರೆ. MLA ಏನ್ ಕೆಲಸ ಇದೆ? ಸಣ್ಣ ಸಣ್ಣ ಕೆಲಸ ನಾವೇ ಮಾಡ್ಬೇಕಿಲ್ಲ. ಯಾವ ಸ್ಕೂಲ್ಗೆ ಪಡೆದ ಯಾವ CMC ಅವ್ರು ಮಾಡಲ್ಲ. ಮಕ್ಕಳು ಎಲ್ಲಿ ಓದ್ಬೇಕು, ಏನ್ ಹೇಳ್ಬೇಕು ಹೇಳ್ಬೇಕಮ್ಮ. ತಾವು ಕನೆಕ್ಟ್ ಮಾಡಲ್ಲ, ತಾವು ಕಮ್ಯುನಿಕೇಟ್ ಮಾಡಲ್ಲ. ಒಂದು ಸ್ಕೂಲ್ MLA 5 ಲಕ್ಷ ಇನ್ ಕೆಲಸ ಆಗಿಲ್ಲ. ಮೇಡಮ್ ನಾವು ದಳೀಕರಣ ಮಾಡ್ಕೊಂಡು ಒಂದು ಡೋಡೋ ಟಿವಿ ಅವ್ರು ಕೇಳ್ತಾರೆ, ಪಬ್ಲಿಕ್ ಟಿವಿ ಬಂದು ಶಾಸಕರು ಏನ್ ಮಾಡ್ತಾರೆ, ಏನ್ ಹೇಳಿದ್ರು, ಶಾಸಕರು ಏನ್ ಮಾಡ್ತಾರೆ, ನಮ್ಗೆ ಗೊತ್ತಾ ಸಣ್ಣ ಕೆಲಸ
ಶಾಸಕರು ಪ್ರಭುತ್ವ ಏನ್ ಮಾಡ್ತಾ ಇದಾರ, ಸ್ಕೂಲ್ಗೆ ಶೌಚಾಲಯ ಇಲ್ಲ, ನಾಚಿಕೆ ಬರಬೇಕು. ಏನ್ ಮಾಡ್ಬೇಕು ನಾವು? 2 ವರ್ಷ ಮಾಡಿದೀವಿ, ಈ ದುಡ್ಡಿಟ್ಟಿದ್ದೀವಿ. ಯಾರಿಗೆ ನಾಚಿಕೆ ಬರಬೇಕು? ನಮ್ಮ ಹೇಳ್ತಾರೆ. ಕಟ್ಟ ದಂಡ ನಾವೇ, ರಾಜ ನಾವೇ, ಪ್ರಧಾನ ನಾವೇ, ಸೇವಕ ನಾವೇ ಬಸ್ಕೊಳ್ಬೇಕು. ತಾವೆಲ್ಲ ಬಿಲ್ ಮಾಡ್ತೀರಿ, ಹೋಗ್ತೀರಿ. ಏನ್ ಮಾಡ್ಬೇಕು? ಅವ್ರು ಇಲ್ಲಿ ಕೆಡಿಪಿ ನೋಡಿದ್ದೀನಿ ಅವರಾದಲ್ಲಿ. ಈ ಡಿಡಿಪಿ ಅವರು ಹೊಟ್ಟೆ ನೋಡ್ತಾ ಇಲ್ಲ. ಇಲ್ಲಿ ಡಿಡಿಪಿ ಅವನ್ ಪ್ರಾಬ್ಲಮು ಕೇವಲ ರೊಕ್ಕ ಜಮಾ ಮಾಡ್ತಾ ಇದಾರೆ, ಕೆಲಸ ಮಾಡಲ್ಲ. ಟೀಚರ್ ಫೈಲ್ ಬಂದ್ರೆ ಸಬ್ಮಿಟ್ ಮಾಡೋದ್ರೆ ಬೇರೆ ಕಳಿಸ್ತಾರೆ, ಆಫೀಸ್ ಫೈಲ್ ಕಳಿಸ್ತಾರೆ. ಆಮೇಲೆ ಬೇರೆ ಬೇರೆ ಕೆಲಸ ಅವನ್ ಮಾಡ್ತಾ ಇಲ್ಲ. ಅವರಾದಿಗೆ ಟೋಟಲ್ ಅನ್ಯಾಯ ಮಾಡ್ತಾರೆ ಅವರು. ಡಿಡಿಪಿಯ ಬಿಒ ಪಾಪ ಹೆಣ್ಮಕ್ಳು ಒಳ್ಳೆ ಅವ, ಬಟ್ ಅವರು 50-50 ಅವ. ಅರ್ಧ ಅವರಾದ 2 ದಿವಸ ಎಲ್ಲಿ ಏನ್ ಮಾಡ್ಬೇಕು? ನಮ್ಮ ಎಜುಕೇಶನ್ ಯಾವ ತರ ಮಾಡ್ಬೇಕು ಹೇಳ್ರಿ. ಯಾರಿಗೆ ಮಾಡ್ತೀರಿ? ಡಿಡಿಪಿಯಾಗ ಒಂದು ಮಾತಾಡ್ತೀನಿ. ದೊಡ್ಡ ವಿಲೇಜ್ ಅವ. ಇವಾಗ 10 ವರ್ಷ ಆಗಿದೆ, ಕಟ್ಟಡ ನಿರ್ಮಾಣ ಆಗಿದೆ. ಊರಿನವರು ಆತಂಕವಾದಿ ತರ ಅವ. ಅವ್ರ ಜಗನಲ್ಲಿ ಟ್ರ್ಯಾಕ್ಟರ್ ಹಾಕಿದಾರ, ಎಮ್ಮೆ ಹಾಕ್ಯಾರ, ಹಸುಗಳು ಹಾಕ್ಯಾರ, ಎತ್ತ ಹಾಕ್ಯಾರ. ಹೈಸ್ಕೂಲ್ ಆಗಿ ಏನ್ ಮಾಡಿದ? ಡಿಡಿಪಿ ಅವನ್ ವಿಸಿಟ್ ಮಾಡಿಲ್ಲ, ಬಿಒನ್ ವಿಸಿಟ್ ಮಾಡಿಲ್ಲ. ಡಿಡಿಪಿ ಅವರು ಅವರಾದ ಎಷ್ಟು ಚೆನ್ನಾಗಿದ್ದು 2 ವರ್ಷ 3 ವರ್ಷದಿಂದ ಬಹಳ ತರ ಹೋಗ್ತಾ ಇದೆ. ಯಾರ ಅಧಿಕಾರಿ ಬರ್ತಾ ಇಲ್ಲ. ಯಾರು ದೂರದಾರ ಹೇಳಿದ್ರು ಎಲ್ಲಿ ಸ್ಟೇ ಮಾಡಿ, ಎಲ್ಲಿ ಸ್ಟೇ ಮಾಡಿ, ಅಷ್ಟೇ ಮಾಡ ಹೇಳ್ತಾರೆ. ಏನ್ ಮಾಡ್ಬೇಕು ನಾವು? ಚೆನ್ನಾಗಿ ಕೊಡ್ಬೇಕು ಅವ್ರಿಗೆ. ಆಮೇಲೆ ಏನಾದ್ರೆ ಯೂನಿಯನ್ ಅಧ್ಯಕ್ಷರು, ಘಾಟ ಅಧ್ಯಕ್ಷರು ಯೂನಿಯನ್ ಅವರ ಯೂನಿಯನ್ ಕೊಡ್ತಾರೆ. ಸಾಪ್ ಅನ್ಯಾಯ ಹೋಗಯ. ಎಲ್ಲಿ ಅನ್ಯಾಯ ಕೊಡ್ತಾರಪ್ಪ? ಅದೇ ಅವ್ರಿಗೆ ಹೇಗೆ ಅನ್ಯಾಯ ಕೊಡ್ತಾರೆ? ಟೀಚರ್ ನೋಡ್ರಿ ಎಲ್ಲಿ ಇಷ್ಟೇ ಮಾಡ್ತಾರೆ. ಯಾಕೆ ಗೊತ್ತ ಕೊಡ್ತಾ ಇದ್ದೀನಿ? ಬೇರೆ ಗರವಾಗಿದೆ ಕ್ವಶನ್ ನೋಡ್ರಿ. ಆಗ್ತಾ ಇಲ್ಲ. ನಾವು ಮೀಟಿಂಗ್ ಮಾಡಿದೀನಿ, ಕಾಂಟ್ರಾಕ್ಟರ್ ಮೀಟಿಂಗ್ ಮಾಡಿದೀನಿ, ಎಲ್ಲ ಹೇಳ್ತಾ ಇದಾರೆ, ಕೆಲಸ ಆಗ್ತಾ ಇಲ್ಲ. ಜೆ ಕೆಲಸ ಸರಿಯಾಗಲ್ಲ ಅಂದ್ರೆ ಮುಂದಿನ 20 ವರ್ಷ ನಾವು ಹೇಳ್ತಾ ಇದ್ವಿ ಬೇರೆ ದುಡ್ಡು ಬರಲ್ಲ. 20 ವರ್ಷ ದುಡ್ಡು ಅಂದ್ರೆ ಊರಿಗೆ ಏನ್ ಮಾಡ್ಬೇಕು? ನೀರಿನ ಮೊದಲೇ ಅವರಾದಲ್ಲಿ ವಿಚಾರ ವಾಟರ್ ಕಡಿಮೆ ಇದೆ ಕೈಲಿ. ಆಮೇಲೆ ತಾವು ಕೆಲಸ 2 ಕೋಟಿ 3 ಕೋಟಿ 4 ಕೋಟಿ 6 ಕೋಟಿ 2 ಕೋಟಿ ಮೇಲೆ ರೋಡ್ಗಳಿದ್ರೆ ನಮ್ಮ ಕಡೆ ಗೊತ್ತಿಲ್ಲ ಯಾವ ತರ ಪೈಪ್ ನೋಡ್ರಿ ಹೋಗಲ್ಲ ಯಾವ ತರ ಪೈಪ್ ಹಾಕಿದ್ರಿ ನೋಡ್ರಿ. ಈ ತರ ಪೈಪ್ ಇದ್ರೆ ಯಾವ ತರ ನೀರು ಹೋಗ್ಬೇಕು ಕೇಳಿ. ತಾವು ಹ್ಯಾಂಡಲ್ ಮಾಡಿದ್ರಿ? ಹ್ಯಾಂಡಲ್ ಮಾಡಿ ಪಾಟೀಲ್ ಅವರೇ 3 ವರ್ಷ ಆಯ್ತು ಹ್ಯಾಂಡಲ್ ಯಾಕೆ ಮಾಡಿಲ್ಲ? ಯಾಕೆ ಕೆಲಸ ಸರಿಯಾಗಿಲ್ಲ? ಮಾಡಿಲ್ಲ. ಕೆಲಸ ಸರಿಯಾಗಿದೆ ಸರ್. ನೀರು ನೋಡ್ರಿ ಜಿಪಿಎಸ್ ಫೋಟೋ ಐ ಜಿಪಿಎಸ್ ಫೋಟೋ ವಾಟರ್ ಮ್ಯಾನ್ ನೀರು ಬಿಡ್ತಾರೆ. ಸುಭಾಷ್ ಅವರೇ ಜಿಪಿಎಸ್ ಫೋಟೋ ಅವ. ಈ ನಾನು ಜಿಪಿಎಸ್ ಫೋಟೋ ನಮ್ಮ ಕಡೆ ಅವ. 276 ನಂಬರ್ ಇಟ್ಟಿಲ್ಲ. 276 ನಮ್ಮ ಹಂತ ಇದ್ದಂತೆ ಆಗಿದೆ. ಮುಂದೆ ಯಾವ ಕಾರಣಕ್ಕೆ ಸಪೋರ್ಟ್ ಮಾಡಲ್ಲ. ಆಮೇಲೆ ನಾನು ಮಂತ್ರಿಗೆ ಹೇಳ್ಬಿಟ್ಟಿನಿ, ಸಸ್ಪೆಂಡ್ ಬೇಡ, ಟ್ರಾನ್ಸ್ಫರ್ ಬೇಡ, ರಿಕವರಿ ಆಗ್ಬೇಕು, ಕ್ರಿಮಿನಲ್ ಕೇಸ್ ಹಾಕಿ. ನಮ್ಮ ಊರಿಗೆ 1 ಕೋಟಿ ದುಡ್ಡು ಆದ್ಮೇಲೆ ನೋಡಿ ಈ ತರ ಈ ಯಾವ ರೂಪಾಯಿ ಹೋಗೋಣ ನೋಡ್ರಿ. ಹೋಗೋಣ ಈ ತರ ಪಾಠ ನಾವು ಈ ತರ ಪಾಠ ಜಿಪಿಎಸ್ ಫೋಟೋ ಯಾರಿಲ್ಲ ನೋಡ್ಕೊಂಡು ಆಮೇಲೆ ಬಿಲ್ ಎಷ್ಟು ಮಾಡಿರಿ? ಪೂರ್ತಿ ಬಿಲ್ ಮಾಡಿರಿ? 80% ಆಗಿದೆ ಸರ್. 80% ಕೆಲಸ ಆಗಿಲ್ಲ ರೀ. 60% ಕೆಲಸ ಆಗಿಲ್ಲ. ಬಿಲ್ ಮಾಡಿರಿ? ಪೈಪ್ಲೈನ್ 2 ಕಿಲೋಮೀಟರ್ ನನ್ಕುಮಾರ್ ಅಂತ ಇದ್ರು. ಅವ್ರಿಗೆ ನನ್ನ ತಾಲೂಕು ಬರಬೇಡ ಅಂತ ಹೇಳಕ್ ಬರ್ತಿದ್ದ. ಮತ್ತೆ ಯಾಕೆ ಬಂದ್ ಮಾಡಲ್ಲ ತಾಲೂಕು ಯಾರು ಬರ್ತಿಲ್ಲ? ಮತ್ತೆ ಹೆಂಡವರ ನಾವು ಇದ್ದಕ್ಕೆ ನನ್ಕುಮಾರ್ ವಸ್ಟ್ ಅಧಿಕಾರಿ
ಕೆಲಸ ಮಾಡ್ತೀನಿ 3 ಲಕ್ಷ 4 ಲಕ್ಷ 7 ಲಕ್ಷ ಯಾವ ತಾಲೂಕು ಯಾವ ತಾಲೂಕು ಇದೆ ಯಾವ್ದು ಕೊಡಿರಿ ತಾವು ಕಂಟ್ರೋಲ್ ಮಾಡ್ತಾ ಇಲ್ಲ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇಲ್ಲ ತಾವು ಸಾಬಿಗೆ ಹಾಕ್ತೀರಿ ಯಾವ್ದು ಬ್ರೋಕರ್ ಆಯ್ತು ಯಾವ್ದಕ್ಕೆ ನೀವು ಒಳಗಾಗ್ಬಿಟ್ಟು ಮುನ್ಸಿಪಲ್ ಅವ್ರು ಎಷ್ಟು ತಗೊಳ್ಬಾರ್ದು ಸೆಲೆಕ್ಷನ್ ಕಮಿಟಿ ನಾನು ತಹಸೀಲ್ದಾರ್ ಮೆಂಬರ್ ಇರ್ತೀವಿ ಸರ್. ನಾಳೆ ಏನ್ ಮೆಂಬರ್ ಏನ್ ಕೊಡ್ತೀರಿ ಹಾಕ್ತೀವಿ ಸರ್. ನಾಳೆ ಅದ್ರ ಹೊತ್ತಿಂದ ಎಲ್ಲ ನೋಡಿದೆವು ಮತ್ತೆ ರಿಟರ್ನ್ ಹಾಕಿ ಸರ್ ಎಲ್ಲ ಅವರು ಮೂಲ ಸ್ಥಾನ 3 ವರ್ಷ ಇರ್ಬೇಕು ಸರ್. ಇದು ತಗೊಳ್ಳೋದು ಬೇಡ ಮಹಾರಾಜವಾಡಿ ತಂಡ ಈ ಸಚಿನ್ ಯಾವ ಆಫೀಸ್ನಲ್ಲಿ ಬ್ರೋಕರ್ ಅವ ಏನು ಯಾವ ಅವ್ರ ಪೈಲೆ ತೆಗೀರಿ ಅವ್ರಿಗೆ ಈಗ ಒಂದೇ ತೆಗೀರಿ ಪ್ರೊಸೀಡಿಂಗ್ ಮಾಡಿ ಅವ್ರಿಗೆ ಗರೀಬ್ 7 ಲಕ್ಷ ಕೊಡ್ತಾರೆ 3 ಲಕ್ಷ ಕೊಡ್ತಾರೆ ಅಲ್ರಿ ತಂದೆ ಪ್ರಾಪರ್ಟಿ ಅವ್ರಿಗೆ ಏನು ಹೇಳಿ ಅವರೆಲ್ಲ ಟೆಸ್ಟ್ ಮಾಡಿದ್ರೆ ಅಂದಿಲ್ಲ ನಾನು ಇಷ್ಟು ಮಾಡಿದ್ರೆ ಮತ್ತೆ ಹೆಸರು ಖರಾಬ್ ತರ್ತಾರೆ ಆಯ್ತು ರಿಜೆಕ್ಟ್ ಮಾಡಿಬಿಟ್ಟು ರಿಜೆಕ್ಟ್ ಮಾಡಿ ಕ್ಯಾನ್ಸಲ್ ಮಾಡಿ ಯಾರವ 3 ಲಕ್ಷ 4 ಲಕ್ಷ ಮುಂಚೆ ಹೇಗೆ ಇದ್ದಿಲ್ಲ ಮುಂಚೆ ಈಗೂ ತಾವು ಆದ ಬಂದ್ಮೇಲೆ ಹಡ್ದ ಅವ್ರ ಬ್ರೋಕರ್ ಇಟ್ಟಿದ್ರಿ ಆಫೀಸ್ನಲ್ಲಿ ಅವ್ರ ಮಾಡ್ತಾ ಇದ್ರಿ ಬಟ್ ಸರ್ ಅವ್ರು ತಂದಾಗ ಎಷ್ಟು ಹೆಸರು ಕೊಡಲ್ಲ ಒಂದೇ ಬಂದೆ ಸರ್ ರಿಜೆಕ್ಟ್ ಮಾಡೋದು ಭಾಳ ಬಂದಾರಪ್ಪ ಪೋಸ್ಟಿಂಗ್ ಸರ್. ಆಮೇಲೆ ಏನೇನು ಮಾನದಂಡ ಹೇಳ್ರಿ ಮಾನದಂಡ ಏನಾವ ಆಮೇಲೆ ಆ ಸ್ಥಳದಲ್ಲಿ ಕನಿಷ್ಠ 3 ವರ್ಷ ಸ್ಕೂಲ್ ಹೋಗಿ ದಾಖಲೆ ತಗೊಂಡು ವೆರಿಫಿಕೇಶನ್ ಮಾಡ್ತಾ ಇದ್ರಿ ತಮ್ಮ ನೌಕರಿ ಹೊಂದಿ ನಾಳೆ ನೋಡ್ತೀನಿ ಏನ್ ಮಾಡ್ತೀನಿ ಬೇರೆ ಬೇರೆ ಸರ್ಟಿಫಿಕೇಟ್ ತಗೊಂಡು ತೋರಿಸ್ತಾರೆ ಪಿಯುಸಿ ಇಲ್ಲ ಬೋಗಸ್ ಪಿಯುಸಿ ಇಲ್ಲ ಆಮೇಲೆ ಬೇರೆ ಮಾತನಾಡಿ ಹೇಳ್ರಿ ಬೇರೆ ಮಾತನಾಡಿ ಹೇಳ್ರಿ SSLC ಪ್ರಥಮ ಭಾಷೆ ಕನ್ನಡ ಮತ್ತು ದ್ವಿತೀಯ ಭಾಷೆ ಅಧ್ಯಯನ ಮಾಡ್ಬೇಕು ಆಮೇಲೆ ಇದು ವಾಸ ಆ ಗ್ರಾಮದಲ್ಲಿ ಆಗಿರುತ್ತೆ ಸರ್ ಆ ಗ್ರಾಮದಲ್ಲಿ ಕನಿಷ್ಠ 3 ವರ್ಷ ವಾಸ ಆಗಿರುತ್ತೆ ಸರ್ ಇವು ಪ್ರಮುಖ ಮಾನದಂಡ. ಆಮೇಲೆ ವಿಧವಾಗಿ ಇಲ್ಲ ಇಲ್ಲ ಈಗ ಬಂದಿದೆ ಸರ್ ಹ್ಯಾಂಡಿಕ್ಯಾಪ್ಗೆ ಇಲ್ಲ ಹ್ಯಾಂಡಿಕ್ಯಾಪ್ಗೆ 5% 5 ಮಾರ್ಕ್ಸ್ ಇದೆ ಸರ್